ಮಕ್ಕಳೇ, ಎಲ್ಲರಿಗೂ ಪುನಃ ಈ ಯಶೋಧರೆ ಅಂತಕ್ಕಂತಹ ನಾಟಕ ಭಾಗಕ್ಕೆ ಪುನಃ ನಿಮ್ಮನ್ನು ಸ್ವಾಗತಿಸ್ತೀನಿ. ಬನ್ನಿ ಮಕ್ಕಳೇ, ಈ ತರಗತಿಯಲ್ಲಿ ನಾವು ಆ ನಾಟಕದ ಸಂಭಾಷಣೆಗಳ ಸಾರವನ್ನ, ಆ ಯಶೋಧರೆಯ ದುಃಖವನ್ನ, ತಂದೆಯ ಸ್ಥಾನದಲ್ಲಿ ನಿಂತಿರೋ ಸಂತೈಸುತ್ತಿರತಕ್ಕಂಥ ಶುದ್ಧೋಧನವನ್ನ, ಸಹಜ ಕುತೂಹಲದಿಂದ ತಂದೆಯ ಮುಖವನ್ನೇ ನೋಡದೆ ಅಪ್ಪನನ್ನ ನೋಡಲೇಬೇಕೆಂದು ಹಠ ಹಿಡಿದಿರತಕ್ಕಂತಹ ರಾಹುಲನನ್ನ, ಈ ಮೂವರ ದುಃಖದಲ್ಲಿ ಸಹಭಾಗಿಯಾಗಿರ್ತಕ್ಕಂತಹ ಅಂಬಿಕೆಯನ್ನ ನಾವು ಈ ತರಗತಿಯಲ್ಲಿ ನೋಡೋಣ. ಆಗ್ಬೋದಾ? ಆ ಒಂದು ನಾಟಕಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು 5 ಪದಗಳಿವೆ. ಆ 5 ಪದಗಳನ್ನ ಪರಿಚಯಿಸಿ ನಾನು ಪಾಠ ಭಾಗಕ್ಕೆ ಹೋಗ್ತೀನಿ. ಅಲ್ಲಿ ಮೊದಲನೆಯ ಒಂದು ಪದ ಹಣ್ಮ ಅಂತ ಇದೆ. ಹಣ್ಣು, ಹಣ್ಮ. ಹಣ್ಣು ಅಂದ್ರೆ ಒಡೆಯ. ಆಶಿಸು, ಆಶಿಸು ಅಂದ್ರೆ ಬಯಸು. ಉದ್ಗಾತ್ರು, ಉದ್ಗಾತ್ರು ಅಂದ್ರೆ ನೀವು ದೇವಸ್ಥಾನಗಳಿಗೆ ಹೋಗ್ತಿರಲ್ವಾ, ದೇವಸ್ಥಾನಗಳಿಗೆ ಹೋದಾಗ ಪುರೋಹಿತರನ್ನು ನೋಡಿರ್ತೀವಿ. ಪುರೋಹಿತ, ಪುರದ ಹಿತವನ್ನ ಯಾರು ಕಾಯ್ತಾನೋ ಅವನೇ ಪುರೋಹಿತ. ಪುರ ಅಂದ್ರೆ ಏನು? ಊರು. ಊರಿನ ಹಿತವನ್ನ, ಆ ಒಂದು ನೆಮ್ಮದಿಯನ್ನ ಯಾರು ಬಯಸ್ತಾನೋ ಅವನನ್ನ ಪುರೋಹಿತ ಅಂತ ಕರಿತೀವಿ. ಈ ಪುರೋಹಿತ ದೇವರ ಸನ್ನಿಧಿಯಲ್ಲಿ ನಿಂತು ಮಂತ್ರಗಳನ್ನ ಉಚ್ಚರಿಸ್ತಾ ಇರ್ತಾನೆ. ಮುಂದಕ್ಕೆ ಹೋಗಿ ಆ ಒಂದು ಯಜ್ಞಶಾಲೆ ಇದೆ ಅಂತ ಭಾವಿಸ್ತಾರೆ. ಯಜ್ಞಶಾಲೆ, ಯಜ್ಞಕುಂಡ. ಆ ಯಜ್ಞಕುಂಡದಲ್ಲಿ ಕುಳಿತು ಆ ಒಂದು ಮಂತ್ರಗಳನ್ನ ಒಳ್ಳೆಯ ಸ್ವರಗಳಿಂದ ಮಂತ್ರಗಳನ್ನ ಉಚ್ಚರಿಸ್ತಿರ್ತಕ್ಕಂತಹ ಯತಿಯನ್ನ, ಸಾಮಗಾನ ಹೇಳ್ತಿರ್ತಕ್ಕಂತಹ ಒಟುವನ್ನ ನಾವೇನಂತ ಕರಿತೀವಿ? ಉದ್ಗಾತ್ರ ಅಂತ ಕರಿತೀವಿ. ಸರಳವಾದ ಮಕ್ಕಳೇ, ಯಜ್ಞಶಾಲೆಯಲ್ಲಿ ಯಜ್ಞೋಪಿತವಾಗಿರ್ತಕ್ಕಂಥ ಮಂತ್ರಗಳನ್ನ ಉಚ್ಚರಿಸತಕ್ಕಂತಹ ಒಟುವೆ, ಆ ಸನ್ಯಾಸಿಯೇ, ಆ ಪುರೋಹಿತನೇ ಉದ್ಗಾತ್ರು. ಇವನ ಮತ್ತೊಂದು ಹೆಸರು ಸಾಮಗಾನ. ಸಾಮಗಾನವನ್ನ ಹಾಡುವವನು. ಅರ್ಥಾತ್ ಏನಿತ್ತು, ಏನಿತ್ತು ಅಂದ್ರೆ ಎಷ್ಟು. ಎಸಗಲಿ, ಎಸಗಲಿ ಅಂದ್ರೆ ಆಶೀರ್ವದಿಸಲಿ. ಎಷ್ಟು ಈ ಪದಗಳಿಗೆ ಅರ್ಥ? ನಾನು ಈ ಒಂದು ನಾಟಕದಲ್ಲಿ 4 ಪದ. ನಾಟಕಂ ದೃಶ್ಯ ರೂಪವಾಗಿರ್ತಕ್ಕಂಥದ್ದು ನಾಟಕ. ಈ ದೃಶ್ಯದಲ್ಲಿ ಬರ್ತಕ್ಕಂತಹ ಪಾತ್ರಗಳು ಕೇವಲ 4. ಒಂದು ಯಶೋಧರೆ, ಮತ್ತೊಬ್ಬ ಅವನ ಮಗ, ಯಶೋಧರೆಯ ಗಂಡನ ತಂದೆಯೇ ಇರ್ತಕ್ಕಂತಹ ರಾಜ ಶುದ್ಧೋಧನ, ಹಾಗೂ ಪರಿಚಾರಿಕೆ ಅಂಬಿಕೆ. ಈಗ ಮೊದಲ ಸಂಭಾಷಣೆಯಲ್ಲಿ ನಾನು ಮೊದಲ ತರಗತಿಯಲ್ಲಿ ಹೇಳಿದಂಗೆ ಒಂದು ಸಿದ್ಧಾರ್ಥನ ಭಾವಚಿತ್ರ, ಸಿದ್ಧಾರ್ಥನ ಭಾವಚಿತ್ರ. ಆ ಭಾವಚಿತ್ರದ ಮುಂದೆ ತಲೆಹಿಟ್ಟು ದುಃಖಿಸುತ್ತಿರತಕ್ಕಂತಹ ಆತನ ಪತ್ನಿ ಯಶೋಧರೆ. ಆ ಯಶೋಧರೆಯ ಪಕ್ಕದಲ್ಲಿ ನಿಂತು ಆ ತಂದೆಯ ಪಾದಕಮಲಗಳಿಗೆ ಪುಷ್ಪಗಳನ್ನ ಚೆಲ್ಲುತ್ತಾ ಅಲ್ಲೇ ಬಂದ ಪುಷ್ಪವನ್ನ ಆ ತಾಯಿಯ ಮುಡಿಗೆ ಸಿಕ್ಕಿಸ್ತಾ ಇರತಕ್ಕಂತಹ ತುಂಟ ಬಾಲಕ ರಾಹುಲ. ಇಷ್ಟು ಒಂದು ಮೊದಲ ದೃಶ್ಯ. ಈ ಮೊದಲ ದೃಶ್ಯದಲ್ಲಿ ಮೊದಲ ಸಂಭಾಷಣೆ ನೋಡಿ. ಅಮ್ಮಾಜಿ ಬಂದಿಹೇನು? ಅಮ್ಮಾಜಿ. ಇಲ್ಲಿ ಸೊಸೆಯನ್ನ ಆ ರಾಜ ಅಮ್ಮ, ಅಮ್ಮಾಜಿ ನಾನು ಬಂದಿದ್ದೇನು. ಈಗಾಗಲೇ ಈ ನಾಟಕದ ಪೂರ್ವ ಕಥೆಯನ್ನ ನೀವು ಕೇಳಿದ್ದೀರಿ. ಏನ್ ಸರ್? ಕೆಟ್ಟ ಕನಸಿನಿಂದ ಅವಳು
ದಿಗ್ಭ್ರಾಂತಳಾಗಿದ್ದಾಳೆ. ಯಾರೋ ಯಶೋಧರೆ. ಯಾವ ಕೆಟ್ಟ ಕನಸು? ಸುಮಾರು 10 ವರ್ಷಗಳ ಹಿಂದೆ ಒಂದು ಕೆಟ್ಟ ಕನಸು ಬಿದ್ದಿತ್ತು. ಆ ಕೆಟ್ಟ ಕನಸಿನ ನಂತರ ತನ್ನ ಗಂಡನನ್ನ ಕಳೆದುಕೊಂಡಿದ್ದಳು. ಯಾರೋ ಯಶೋಧರೆ. ಗಂಡು ಕಳ್ಕೊಂಡಿದ್ರು ಅವ್ರು ಸತ್ತೋಲಿಲ್ಲ. ಈಕೆಯನ್ನು ಬಿಟ್ಟು ಏನ್ ಮಾಡ್ದ? ಕಾಡಿಗೆ ಹೋದ್ವ. ಸಿದ್ಧಾರ್ಥ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಗೌತಮ ಬುದ್ಧನಾಗಿ ಮಾರ್ಪಟ್ಟ. ಅದೇ 10 ವರ್ಷಗಳ ನಂತರ ಮತ್ತೊಂದು ಕೆಟ್ಟ ಕನಸನ್ನ ಕಂಡಿದಳೆ. ಆ ಕೆಟ್ಟ ಕನಸನ್ನ ಕಂಡು ಆ ನೋವಿನಿಂದ ಹೊರಬರಲಾಗದೆ ದುಃಖಿಸ್ತಾ ಇದ್ದಾಳೆ. ಆ ದುಃಖಕ್ಕೆ ಕಾರಣ ಏನಪ್ಪ? ಆ ಪುಟ್ಟ ಬಾಲಕ, ನಾನು ಇದುವರೆಗೂ ನನ್ನ ತಂದೆಯ ಮುಖವನ್ನೇ ನೋಡಿಲ್ಲ, ನಾನು ನನ್ನ ತಂದೆನ ಕಾಡಿಗೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತಕ್ಕಂಥದ್ದು ಆ ಮಗುವಿನ ಹಠ. ಈ ಎರಡೂ ಕನಸುಗಳು ಕೆಟ್ಟ ಕನಸು. ಆ ಮೊದಲ ಕೆಟ್ಟ ಕನಸಿನಿಂದ ಗಂಡನ ಕಳ್ಕೊಂಡೆ, ಎರಡನೇ ಕೆಟ್ಟ ಕನಸಿಂದ ನನ್ನ ಮಗನ ಕಳ್ಕಬೇಕೆ ಎಂಬ ದುಗುಡ ಹೆಚ್ಚಾಗಿ ಪಾಪ ಆ ದುಃಖವು ಇನ್ನೂ ಹೆಚ್ಚಾಗಿ ಅವಳು ತನ್ನ ಪತಿಯ ಪಟದ ಮುಂದೆ, ಆ ಒಂದು ಭಾವಚಿತ್ರದ ಮುಂದೆ ತಲೆ ಇಟ್ಟು ದುಃಖಿಸ್ತಾ ಇದ್ದಾಳೆ. ಆ ದುಃಖಿಸ್ತಿರ್ತಕ್ಕಂತಹ ಆ ಸೊಸೆಯನ್ನ ಸಂತೈಸಕ್ಕೋಸ್ಕರ ರಾಜ ಬಂದಿದ್ದಾನೆ. ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಪೀಠವನ್ನು ಕೊಡಬೇಕು, ದಯಮಾಡಿ ಕೂತ್ಕೋಬೇಕು ಅಂತ ಬಯಸ್ತಾರೆ. ನಾನು ಬಹುದಿನದಿಂದ ನಿಮ್ಮನ್ನ ಬೇಡುತ್ತಲಿದ್ದೆ. ನಾನು ಸುಮಾರು ದಿನಗಳಿಂದ ನಿಮ್ಮನ್ನ ಬೇಡ್ತಾ ಇದ್ದೀನಿ. ಸೋದರಿಯ ಸುತೆ ಎಂದು. ಸೋದರಿ ಅಂದ್ರೆ ರಾಜ, ನಿನ್ನ ತಂಗಿಯ ಮಗಳು ನಾನು ಎಂದು. ಸುತೆ ಮಗಳು, ಸುತೆ ಮಗಳು. ಹಾಗಾದ್ರೆ ಸುತ ಮಗ, ಸೋದರಿಯ ಸುತೆ ಎಂದು ಎಳತನದಲ್ಲೇ ನನ್ನ ಕರೆತಂದಿರಿ, ಸಾಕಿ ಸಲುಹಿದಿರಿ, ಸೊಸೆಯಾಗಿ ಮನೆಗೆ ಸೇಬೋಗಿಸಿದಿರಿ, ಬಾಳೆವೆಯನ್ನು ಅರಸಿದಿರಿ. ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ನನಗೆ ಏನೂ ಕೊರತೆ ಆಗದೆ ನೋಡ್ಬಿಟ್ಟು ನಿಮ್ಮ ತಂಗಿ ಮಗಳೆಂದು ನನ್ನನ್ನ ಈ ಅರಮನೆಗೆ ಕರ್ತಂದ್ರೆ, ಬರೀ ಅರಮನೆಗೆ ಕರ್ತರಲಿಲ್ಲ, ನಿಮ್ಮ ಮಗನಿಗೆ ಪತ್ನಿಯನ್ನಾಗಿಸಿದ್ರಿ. ಜೊತೆಗೆ ಈ ಪ್ರಾಪಂಚಿಕ ಸುಖಗಳು ಏನಿದಾವೆ ಎಲ್ಲಾ ಸುಖಗಳನ್ನು ಈ ನಿಮ್ಮ ಅರಮನೆಯಲ್ಲಿ ನನಗೆ ದಯಪಾಲಿಸಿದಿರಿ. ಹಾಗೆ ನೋಡಿ, ಅವಳು ನಮ್ಮ ಅರಮನೆ ಅಂತ ಬಳಸಲ್ಲ, ನಿಮ್ಮ ಅರಮನೆಯಲ್ಲಿ ಅಂತ ಬಳಸ್ತಾಳೆ. ಆ ಕ್ಷಣವೇ ರಾಜ ಮತ್ತೊಂದು ಮಾತಾಡ್ತಾನೆ, ನನ್ನ ಅರಮನೆಯಲ್ಲಿ. ಕ್ಷಮಿಸಿ, ಯಶೋಧರೆ ಹೇಳ್ತಾಳೆ ನಮ್ಮ ಅರಮನೆಯಲ್ಲಿ. ಅಂದ್ರೆ ಅವಳು ತಲೆ ಕೆಟ್ಟುಬಿಟ್ಟಿದೆ. ಈಗಾಗಲೇ ಗಂಡನನ್ನ ಕಳ್ಕೊಂಡು ಮಗನೂ ಹೊರಟಿದ್ದಾನೆ. ಆ ಸನ್ನಿವೇಶದಲ್ಲಿ ಅವಳ ಮನಸ್ಸು ಚಂಚಲಗೊಂಡು ಏನೇನೋ ನುಡಿತಿದ್ದಾಳೆ. ನೋಡಿ, ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನೋ ನನಗೆ ಇಲ್ಲವೆನ್ನದೇ ನನ್ನ ಪರಿಪಾಲಿಸಿದಿರಿ. ನೋಡಿ, ಈ ನಿಮ್ಮ ಅರಮನೆಯಲ್ಲಿ ನನ್ನನ್ನು ನಿಮ್ಮವಳೆಂದೇ ಭಾವಿಸಿ ಸಕಲ ಐಶ್ವರ್ಯವನ್ನು ದಯಪಾಲಿಸಿ ಸುಖದಿಂದ ಇರಿಸಿದಿರಿ. ಪತಿಯನ್ನಿತ್ತಿರಿ, ಬಾಲದೇವರಾಗಿರಲೆಂದು ಪತಿಯ ಇನ್ನೊಮ್ಮೆ ನೀಡಿರಿ. ಮಕ್ಕಳೇ, ಈ ಅರಮನೆಯಲ್ಲಿ ನನಗೂ ಕೂಡ ಅಧಿಕಾರ ಬೇಕು. ಹೇಗೆ? ಸೊಸೆಯಾಗಿ ಅಧಿಕಾರ. ಆ ಒಂದು ಪುಣ್ಯದಿಂದ ನಾನು ನಿಮ್ಮನ್ನು ಯಾವತ್ತೂ ನಂಬಲಿಲ್ಲ. ಆದರೆ ಅಂತ ಇನ್ನೊಂದು ಭಾಗ್ಯವನ್ನು ನೀವು ನನಗೆ ಈಗ ಕೊಡಬೇಕು. ಏನು ಆ ಭಾಗ್ಯ? ನನ್ನನ್ನು ರಕ್ಷಿಸಿರಿ. ಏನು ಮಾಡುವೇನೆಂದು ಕೇಳುವೆ. ರಾಜ ಹೇಳ್ತಾನೆ, ಏನು ಮಾಡೆಂದು ಕೇಳುವೆ. ಯಶೋಧರೆ, ನಮ್ಮ ಅಣ್ಣಾಜಿ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನು ಅವರೆಡೆಗೆ ಹೋಗುವೆನು, ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ. ಅಂದ್ರೆ ಆ ಮಗ ಹಠ ಹಿಡಿದಿದ್ದಾನೆ. ಯಾರೋ ರಾಹುಲ ಏನು ಹಠ ಹಿಡಿದಿದ್ದಾನೆ? ನಾನು ನನ್ನ ತಂದೆ ಮುಖವನ್ನ ನೋಡಿಲ್ಲ, ನಾನು ದಿನ ಕಣ್ಣೀರಿಡ್ತಿರ್ತಕ್ಕಂಥ ತಾಯಿ ಮುಖವನ್ನ ಇನ್ನು ನೋಡಕ್ಕಾಗಲ್ಲ ನನ್ನ ಕೈಲಿ. ನನ್ನನ್ನ ನೀವು ಕಾಡಿಗೆ ಕಳಿಸ್ರಿ, ನಾನು ಹೋಗಿ ತಂದೆಯ ಮನಸ್ಸನ್ನು ಬದಲಾಯಿಸಿ ಪುನಃ ತಂದೆಯನ್ನ ನಾನು ಅರಮನೆಗೆ ಕರೆತರುತ್ತೇನೆ
ಮಾಡ್ತಿದ್ದಿ ನೋಡಿ. ಆ 10 ವರ್ಷದ ಬಾಲಕನಲ್ಲಿ ಎಂಥ ಒಂದು ತಂದೆ ತಾಯಿಗಳ ಮೇಲೆ ಉತ್ಕಟ ಪ್ರೀತಿ ಇದೆ. ನನ್ನ ಅಮ್ಮನ ದುಃಖವನ್ನು ನನ್ನಿಂದ ನೋಡಲಾಗ್ತಿಲ್ಲ, ಹಾಗಾಗಿ ನಾನು ನನಗೋಸ್ಕರ ನಮ್ಮ ಅಮ್ಮನಿಗೋಸ್ಕರ ನಾನು ನಮ್ಮ ಅಪ್ಪನ ಕರ್ತರಬೇಕು. ಅದು ಆ ಹುಡುಗನ. ಇದನ್ನೇ ಮಾಡಿದ್ದೆ ಹುಡುಗ ತನ್ನ ತಾತನ ಬಳಿ ಹೇಳಿಕೊಂಡಿದೆ. ಆ ತಾತ ಅದಕ್ಕೆ ಒಪ್ಪಿಟ್ಟಿದ್ದಾನೆ. ಈ ಒಪ್ಪಿರ್ತಕ್ಕಂಥ ಮಾತನ್ನು ಕೇಳಿಸ್ಕೊಂಡಂತ ಯಶೋಧರೆ ದಿಗ್ಭ್ರಾಂತಳಾಗಿದೆ. ಯಾಕಪ್ಪ, ಅವತ್ತೊಂದು ಕನಸು ಕಂಡೆ ನನ್ನ ಗಂಡ ಹೊರಟೋದ, ಇನ್ನೊಂದು ಕನಸು ಕಂಡಿನಿ ಎಲ್ಲಿ ನನ್ನ ಮಗನು ಹೊರಟೋಗ್ತಾನೋ ಅನ್ನೋ ಒಂದು ದುಗುಡ. ಅವಳ ಮನಸ್ಥಿತಿ ಏನಾಗ್ಬೋದು ಅಲ್ವೇ? ರಾಜ, ಅಮ್ಮಾಜಿ, ಬಾಲಕನು ತನ್ನೇನು ಕರೆತರುವೆನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ನಮ್ಮ ಕುವರನ ಕರೆದು ತರಬೇಕು ಎನ್ನಲಾಗಿ ಓಹ ಬೇಕಿಲ್ಲವೇ ಎಳೆಯನನು ಕಳುವರೆ. ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಿಜ ಕಣಮ್ಮ ಯಶೋಧರೆ, ಅವ್ರು ನನ್ನ ಬಂದು ಕೇಳಿದ ನಿಜ. ಏನಂತ? ನಾನು ನಮ್ಮ ಅಪ್ಪನ ಕರ್ಕೊಂಡ್ಬರ್ತೀನಿ ಅಂತ. ನಾನು ವಿನೋದ ಹಾಸ್ಯ ಸಹಜವಾಗಿ ಆ ಪುಟ್ಟ ಬಾಲಕನಲ್ಲಿರ್ತಕ್ಕಂಥ ಹಾಸ್ಯಕ್ಕೆ ಆಯ್ತು ಹೋಗ್ಬರುತ್ತೆ, ನೀ ಕಾಡಿಗೆ ಹೋಗ್ಬರುತ್ತೆ ಅಂತ ಅಂದೆ. ಹಂಗಂತೇಳಿ ಆ ಪುಟ್ಟ ಬಾಲಕನನ್ನ ನಾನು ಕಾಡಿಗೆ ಕಳಿಸಲಾಗುತ್ತೆ? ಕಾಡಿಗೆ ಕಳಿಸಲ್ಲ. ನೀನು ದುಃಖಿಸಬೇಡ, ದುಃಖ ಪಡಬೇಡ, ಸಮಾಧಾನವಾಗಿರು. ನಮ್ಮ ಕುವರನ್ನು ಕರೆದು ತರಬೇಕು ಎನ್ನಲಾಗಿ ಓಹ ಬೇಹಲ್ಲವೇ ಎಳೆಯನನ್ನು ಕಳಗೋರೆ. ನನ್ನ ಮಗನ ಕರೆತರಬೇಕು ಅಂತ ಅನಿಸ್ತರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅದನ್ನ ಬಿಟ್ಬಿಟ್ಟು ಆ ಎಳೆಯ ಹುಡುಗ ನನ್ನನ್ನು ಕಳಿಸ್ತೀನ? ಎಲ್ಲರೂ ಉಂಟ, ಆ ಕಾಡಿನ ಕಳಿಸಲ್ಲ, ನೀನು ಚಿಂತೆ ಪಡಬೇಡ. ರಾಹುಲ, ಏನು ತಾತ, ಮುನ್ನ ಓಹಬಹುದೆಂದವರು ಈಗ ಉಂಟೆ ಎಂದು ಹೇಳಿವಿರಿ. ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತು ಹೇಳಿವಿರೋ. ನಾ ಓಹುವೆನು. ಅಮ್ಮ ಇಂದು ಅಳುತ್ತಲಿದ್ದರೂ ಅಣ್ಣ ಬಾರದಿರೆ ಅಳುತ್ತಲೇ ಇರುವರು. ನಾನು ಹೋಗಿ ಕರೆತರುವೆನು. ಮಕ್ಕಳೇ, ರಾಹುಲ ತಮ್ಮ ತಾತನ ಕೇಳ್ತಾನೆ. ಓಹೋ, ಆಗ ನಾನು ಕೇಳಿದಾಗ ಹೋಗಕ್ಕೆ ಅನುಮತಿ ಕೊಟ್ಟು ಈಗ ಅಮ್ಮನಿದ್ರಿಗೆ ಹೋಗಕ್ಕೆ ಹೋಗಬೇಡ ಅಂತ ಹೇಳ್ತೀವೋ? ಹಾಗಾದ್ರೆ ದೊಡ್ಡವರು ಕೇಳಿದ್ರು ಅಂತಾರೆ ಹೇಳೋದು, ಸಣ್ಣವ್ರು ಕೇಳಿದ್ರು ಅಂತಾರೆ ಹೇಳೋದು ಅಂತ ಹುಡುಗ ಮರುಪ್ರಶ್ನೆ ಏನಾಗ್ತಾನೆ. ಅಷ್ಟೇ ಅಲ್ಲದೆ ಕೊನೆ ತಾತನ ಮಾತು ಹೇಳ್ತಾನೆ. ಎಂಥ ಮಾತು? ಇಂದು ನಾನು ಒಟ್ಟಾಗ ನಮ್ಮಮ್ಮ ಅಳುತ್ತಿದ್ದಾಳೆ ನಿಜ. ಇವತ್ತು ನಾನೇನಾರು ಹೋಗ್ತಾ ಇದ್ರೆ ಅವಳು ತನ್ನ ಜೀವನ ಪೂರ್ತಿ ಅಳ್ತಾಳೆ. ಆ ಅಳುವನ್ನು ನಾನಿಂದ ನೋಡೋಕ್ಕಾಗಲ್ಲ. ಅವಳಿಗೋಸ್ಕರ ನಾನು ಹೋಗಿಯೇ ತೀರ್ತೇನೆ. ನಾನು ತಂದೆಯನ್ನ ಕರತಂದೇ ತರುತ್ತೇನೆ. ನೋಡಿ, ಆ ಹುಡುಗನಲ್ಲಿ ಎಂಥ ಒಂದು ಛಲವನ್ನು ನಾವು ಕಾಣಬಹುದು. ಯಶೋಧ, ಕೇಳಿದೆಯಾ ಸುಳೆಯಾಡುವ ಮಾತ? ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿಂದ ಉಸುಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿರುವುದು ಒಣಗೆ ತರಗಾಗಿ ಹೇಳು. ಮಕ್ಕಳು, ಮಾವ ಕೇಳಿದ್ರ ಆ ಪುಟ್ಟ ಬಾಲಕ ಆಡ್ತಕ್ಕಂಥ ಮಾತನ್ನ ಅವನೇನು ಮಾತಾಡ್ತಾನೆ ನೋಡ್ರಿ. ವಯಸ್ಸು ಚಿಕ್ಕ, ವಯಸ್ಸು ದೊಡ್ಡ ಮಾತಾಡ್ತಾನೆ ನೋಡಿ. ಕೇಳಿದಿರ ಸುಳ್ಳೆ ಹಾಡುವ ಮಾತು? ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವ ತುಡುಕಿ ಉಸಿರಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿರುವುದು ಒಣಗಿ ತರಗಾಗಿ ಹೋದು. ಅವನು ಹಂಗೆ ಅಟ್ಟಾಡ್ಕೊಂಡು ನೀವು ನೋಡಿದ್ರೆ ಅವನಿಗೆ ತಮಾಷೆ ಮಾಡ್ತಾರೆ. ಅವನೆಂತ ದೊಡ್ಡ ಮಾತಾಡ್ತಾನೆ. ನನಗೋ ಈಗಲೇ ಕೈ ಕಾಲೆಲ್ಲ ನಿಲ್ದಂಗಾಗಿದೆ. ಅವನು ಹೇಳಿದ ಮಾತು ಕೇಳಿ ನನಗೆ ಒಣಗಿ ಊಟ ಅನ್ನ ಸೇರಿದರೆ ನಾನು ಒಣಗಿ ಬೆಂಡಾಗಿದ್ದೀನಿ. ಆ ಮೊದಲೇ ಕೆಟ್ಟ ಕನಸು. ನನ್ನ ಉಸಿರೇ ನನ್ನ ಒಳಗಿರ್ತಕ್ಕಂಥ ಉಸಿರೇ ಕಳವಾಗಿದೆ. ನನ್ನೊಳಗಿನ ಚೇತನವೆಲ್ಲವೂ ಬತ್ತಿ ಹೋಗಿದೆ. ನನಗೆ ಯಾವುದೇ ಉತ್ಸಾಹವಿಲ್ಲ. ನಾನು ಉಸಿರೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಪತಿ ಹೋದಾಗಲೇ ಅರ್ಧ ಜೀವ ಹೋಗಿತ್ತು. ಇವನು ಕೂಡ ಬಿಟ್ಟು ಹೋಗ್ತೀನಿ ಅಂತಾನೆ, ಇನ್ನರ್ಧ ಜೀವನೂ ಹೊರಟೋಗ್ತೀನಿ. ನಾನು ಹೇಗಪ್ಪ ಬದುಕಲಿ ಅಂತಕ್ಕೆ ಬಿದ್ದು ಒದ್ದಾಡ್ತಾನೆ ರಾಜ. ಹೌದು, ಅಂಬಿಕೆ ಕನಸ ಮಾತ ಹೇಳಿದಳೇನಗೆ. ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಪಾಪ ಅವನು ಹಿರಿ ಜೀವ ಎಷ್ಟರ ಸಮಾಧಾನ ಮಾಡ್ತಾನೆ ನೋಡಿ. ನಿಜ ಕಣ.
ನೀನು ಕೆಟ್ಟ ಕನಸು ಕಂಡಿದ್ದ ನಿನ್ನ ಸಖಿ ನನಗೆ ಬಂದು ಹೇಳಿ, ನಂಬಿಕೆ ಬಂದು ಹೇಳಿಡು, ಎಷ್ಟು ಸಂಕಟ ಪಡ್ತಿದ್ದಳು ಅಂತ ಬಂದು ಹೇಳಿಡ್ತಾಳೆ. ಮೊದಲೇ ನೀನು ಇಷ್ಟೆಲ್ಲ ನೋವು ತಿಂತಿರ್ತಾಳಿಗೆ ಹಾಳ ಕೆಟ್ಟ ಕನಸು ಬೇರೆ ಬಿದ್ದು ನಿನ್ನ ಅಯ್ಯೋ ಅನ್ನಿಸ್ಬೇಕೆ, ಆತಂಕ ಪಡಿಸ್ಬೇಕೆ, ನೋವನ್ನು ಉಂಟು ಮಾಡಬೇಕೆ ಛೇ ಅಂತೇಳಿ ರಾಜ ಸಂತೈಸ್ತಾನೆ. ಯಶೋದೆ, ಇಂದು ಹಿರುಳಾಗುವುದು ಇನ್ನೇನು ಮಾಡುವ, ನಿದ್ದೆಯಲ್ಲಿ ಮುಳುಗಲಿನ್ಯಾವ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನೇನಿತೋ ತೊಳಲಬೇಕು ಎಂದು ಚೇತನಗಳೆಲ್ಲವೂ ಭೀತಿಯಲ್ಲಿ ಕಲಕಿಯುವವೆನಗೆ ನನ್ನನ್ನು ಉದ್ಧರಿಸಬೇಕು. ಈ ರಾತ್ರಿ ಮನೆಗೆ ಇನ್ಯಾವ ಒಂದು ಕೆಟ್ಟ ಕನಸು ಬೀಳುತ್ತೋ ಆ ಕೆಟ್ಟ ಕನಸಿನಲ್ಲಿ ನನ್ನ ಇನ್ಯಾವ ಒಂದು ಮೊಸಳೆ ನನ್ನನ್ನು ಹಿಡಿದು ತಿನ್ನುತ್ತೋ, ಆ ಕನಸು ಕೆಟ್ಟ ಕನಸಿನ ಮೊಸಳೆ ನನ್ನನ್ನು ಹಿಡಿದು ತಿನ್ನುತ್ತೋ, ಹಿಂಸೆ ಕೊಡುತ್ತೋ. ಅಯ್ಯೋ ಇನ್ನೇನು ನನಗೆ ಕಾದಿದೆಯೋ, ಇನ್ನು ಎಷ್ಟು ದಿನ ನಾನು ಈ ರೀತಿ ತೊಳೆದಬೇಕು. ತೊಳೆದು ಅಂದ್ರೇನು, ಅಯ್ಯೋ ಅನ್ಬೇಕು, ಈ ದುಃಖದಲ್ಲಿ ಬೇಯಬೇಕು ಎಂದು ಚೇತನಗಳೆಲ್ಲ ಭೀತಿಯಲ್ಲಿ, ಭೀತಿ ಅಂದರೆ ಭಯ, ಕಲಕಿಯುವೆ ನನಗೆ ನಾನು ಇರ್ತಕ್ಕಂಥ ಉತ್ಸಾಹನ ಈ ಭಯಗಳು ಈ ದುಃಖಗಳು ಎಲ್ಲವೂ ತಿಪ್ಪೆ ಮಾಡಾಗ್ತಿದ್ದಾವೆ. ನನಗೆ ಬದುಕೆ ಬೇಡ ಅನ್ನಿಸ್ತಿದೆ. ದಯವಿಟ್ಟು ನಿಮ್ಮ ಕಾಲು ಬಿದ್ದು ಬೇಡ್ಕೊಂತೀನಿ, ನನ್ನನ್ನು ಉದ್ಧರಿಸಿ, ನನ್ನನ್ನು ಕಾಪಾಡಿ. ನನ್ನ ಕೈಲಿ ಬದುಕಕ್ಕಾಗ್ತಿಲ್ಲ. ನನಗೆ ಈ ಕೆಟ್ಟ ಕನಸು, ಈ ಮಗು ಆಡ್ತಕ್ಕಂಥ ಮಾತು, ಅವ್ರು ಬಿಟ್ಟೋಗಿದ್ದು, ಈ ನೋವಿನ ಒಂದು ಜಂಜಾಟದಲ್ಲಿ ನಾನು ಬದುಕಲಾರೆ. ದಯವಿಟ್ಟು ನನ್ನನ್ನು ಉದ್ಧರಿಸಿ. ಉದ್ಧರಿಸಿದ್ರೆ ನನ್ನನ್ನು ಕಾಪಾಡಿ. ಏನು ಕಾಪಾಡಬೇಕು ಅಲ್ಲಿ ಹೇಳ್ತಾರೆ. ಹೇಳು ಅಮ್ಮಾಜಿ, ನಿನ್ನ ದುಃಖವ ನಾನು ಕಾಣೆನೆ. ಹೇಳಮ್ಮ, ನೀನ್ ಬಲ್ಲೆಯಂತೆ ನಿನ್ನ ಆತ್ಮ ಸನ್ಯಾಸವನ್ನು ಸ್ವೀಕರಿಸಿರಲಿ ಎಂದು ನೀನು ಹೋಗಿ ಆತನನ್ನು ನೋಡುವುದು ಸರಿಯಪ್ಪುದೇ. ಅಂದ್ರೆ ಅವಳು ಬಹುದಿನದಿಂದ ಒಂದು ಬೇಡಿಕೆ. ಯಾರದು? ಯಶೋಧನೆ. ಏನ್ ಬೇಡಿಕೆ? ನನ್ನ ಗಂಡ ಇರೋ ಜಾಗಕ್ಕೆ ನಾನು ಹೊರಟೋಗ್ತೀನಿ, ಅವನ ಥರನೇ ನಾನು ಸನ್ಯಾಸಿ ಆಗ್ತೀನಿ. ದಯವಿಟ್ಟು ನೀವು ಅನುಮತಿ, ನನ್ನ ಮಗನ ನೀವು ಇಟ್ಕೊಳ್ಳಿ, ನನ್ನ ಗಂಡ ಮಗನ ನಾನು ಕಳಿಸ್ತೀನಿ. ಇದು ಅವಳ ಪ್ರಾರ್ಥನೆ. ಈ ಪ್ರಾರ್ಥನೆ ಪಾಪ ರಾಜ ಒಪ್ಪಲ್ಲ. ಅವನೇಂತ ನೋಡಿ, ನಿನ್ನ ದುಃಖ ನನಗೆ ಗೊತ್ತಮ್ಮ, ಹೇಳಮ್ಮ, ನೀ ಬಲ್ಲೆಯಂತೆ ನಿನ್ನ ಆಣವ ಸನ್ಯಾಸವನ್ನು ಸ್ವೀಕರಿಸಲು ನೀ ಹೋಗಿ ಆತನನ್ನು ನೋಡುವುದು ಸರಿಯೇ? ಅಣ್ಣ ಒಡೆಯ, ನಿನ್ನ ಗಂಡ, ನಿನ್ನವರ ಒಡೆಯ, ನಿನ್ನ ಒಂದು ಯಜಮಾನ ಏನಾಗಿದ್ದಾನೆ? ಸನ್ಯಾಸ ಕೊಟ್ಟಿದ್ದಾನೆ. ಅಂತ ಸನ್ಯಾಸ ಕೊಟ್ಟಿರೋದು ಯಾಕೆ? ಸರ್ವ ಸಂಘವನ್ನು ಪರಿತ್ಯಾಗ ಮಾಡಿ ಅಂತವನ್ನ ನೀವು ನೋಡಕ್ ಹೋಗ್ತೀರಿ ಅಂತಕ್ಕಂಥದ್ದು ಸರಿಯೇ? ತಪ್ಪಲ್ವೇ? ಯಶೋಧನೆ, ಹೋಗಿ ಕೇಳುವೆನು. ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ಅಲ್ಲಮ್ಮ, ನೀವು ನಿನ್ನ ಗಂಡ ನೋಡಕ್ ಹೋಗ್ತೀನಿ ಅಂತಿದ್ದೀರಾ, ಇದು ಸರಿಯೇ? ಸರಿ ತಪ್ಪು ನಾ ಕಾಣೆ. ಅಪ್ಪ ಅವಳು ಯಶೋಧನೆ ಹೇಳ್ತಾರೆ, ಸರಿ ತಪ್ಪು ನನಗೆ ಗೊತ್ತಿಲ್ಲ, ನೀವು ಓನಿ ಆಶೀರ್ವಾದ ಮಾಡಿ ಖಂಡಿತವಾಗೂ ನಾನು ನನ್ನ ಗಂಡನ ಬಳಿ ಹೋಗ್ತೀನಿ, ಗಂಡನ ಹತ್ರ ಹೋಗಿ ಕೇಳಕತ್ತೀನಿ. ಆಗ ಪಾಪ ರಾಜ ಹೇಳ್ತಾನೆ, ಸನ್ಯಾಸಿಯಾದವನ ಸತಿ ತನ್ನ ಪತಿಯನ್ನ ನೋಡುವುದು ಸಂಪ್ರದಾಯಕ್ಕೆ ವಿರೋಧ. ಅವನಿಗಾಗಲೇ ತುಂಬಾ ಎತ್ತರ ಕೊಟ್ಟಿದ್ದಾನೆ. ಸನ್ಯಾಸಿಯಾಗಿ ಆಧ್ಯಾತ್ಮಿಕದ ಜೀವನದಲ್ಲಿ ಬದುಕ್ತಾ ಇದ್ದಾನೆ. ಸರ್ವ ಸಂಘವು ಪರಿತ್ಯಾಗವಾದ ಮೇಲೇ ಅವನು ಸನ್ಯಾಸಿ ಆಗಿದೆ. ಅಂಥವನನ್ನ ಈ ಸಂದರ್ಭದಲ್ಲಿ ನೀನು ಹೋಗಿ ನೋಡ್ತಕ್ಕಂಥದ್ದು ಇಡೀ ಪ್ರಪಂಚದ ಸಂಪ್ರದಾಯಕ್ಕೆ ವಿರೋಧ. ಹಾಗಾಗಿ ಬೇಡ. ಯಶೋಧನೆ, ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿದೆ. ನಾನು ಅಂತೆಯೇ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ ಒಬ್ಬ ರಾಜ ಸಮಾಧಾನ ಮಾಡ್ತಾನೆ. ಅಮ್ಮ, ನೀನು ಹೋಗಬೇಡ, ಸುಮ್ತಿರೋ, ಅದು ಸಂಪ್ರದಾಯ ನಿಮ್ಗೆ ಗೊತ್ತಾಗಲ್ವೇ? ಜಗತ್ತು ನಿನ್ನ ಏನನ್ನತ್ತೆ, ನಿನ್ನ ಗಂಡನ ಏನನ್ನತ್ತೆ, ಅವನು ಮಾಡಿ ಅವನಿರಲಿ. ಮಾವ, ಪೂರ್ವದಲ್ಲಿ ಹಿಂದೆ ಪುರಾಣಗಳಲ್ಲಿ ವೇದಗಳಲ್ಲಿ ನಾನು ಮಾತು ಕೇಳಿ ಏನಂತ, ಗಾರ್ಗಿ ಅಂತಕ್ಕಂಥ ಒಬ್ಬಳು ಹೆಣ್ಣುಮಗಳು, ಆಕೆ ಗಂಡ ಸನ್ಯಾಸ ತಗೊಂಡ. ಆ ಸನ್ಯಾಸವನ್ನು ತೆಗೆದುಕೊಂಡಾಗ ಗಾರ್ಗಿ ಕೂಡ ಸನ್ಯಾಸವನ್ನು ತೆಗೆದುಕೊಂಡು ಗಂಡ ಹೆಂಡತಿಯರಿಬ್ಬರು ಕೂಡ ಜೊತೆಯಲ್ಲೇ ಇದ್ರು. ಅದೇ ರೀತಿ ನಾನು ನನ್ನ ಗಂಡನಿಗೋಸ್ಕರ ನಾನು ಸನ್ಯಾಸ ವಿಷಯವನ್ನು
ಧರಿಸಿ ಅವನ ಇರ್ತಕ್ಕಂಥ ಕಡೆಗೆ ನಾನು ಹೋಗಿ ಅವನ ಸೇವೆಯನ್ನು ಮಾಡ್ತೀನಿ. ರಾಜ, ಈಗ ನೀನಿಹ ರೀತಿ ಸನ್ಯಾಸತ್ವವಲ್ಲವೇ? ಅಲ್ಲಮ್ಮ, ಸನ್ಯಾಸಿ ವೇಷ ಧರಿಸಿದೆ ಸನ್ಯಾಸಿನ? ನೀನಿರೋದೇನೀಗ? ನೀನೀಗ ನಿಜವಾಗೂ ಸನ್ಯಾಸಿಯಾಗಿದೆ ಅಂತಲ್ಲಿ ಯಾಕವ ಇಷ್ಟಲ್ಲ ಬರುವು? ಯಶೋಧರೆ, ಅಣ್ಣ ಸನ್ಯಾಸಿಯಾಗಿರುವನೆಂಬುದು ನೆನೆವ ಸಾಧನೆಯ ವೇಷವಿದೆ. ಇಂದು ನಿಜದಲ್ಲಿ ನಾನು ಸನ್ಯಾಸವನ್ನು ಕೊಂಡು ಪತಿಯಡಿಗೆ ಸಾರಿದರೆ ಗಂಡ ಸನ್ಯಾಸಿಯಾಗಿರುವನೆಂಬುದನ್ನು ನೆನೆವ ಸಾಧನೆಯ ವೇಷವಿದು. ಇದು ನಿಜದಲ್ಲಿ ನಾನು ಸನ್ಯಾಸವನ್ನು ಕೊಂಡು ಪತಿಯಡಿಗೆ ಸಾರಿದರೆ. ಪೂಜ್ಯ ತಂದೆ ಸಮಾನ ಮಾವನವರಿದ, ನೀವು ನನ್ನನ್ನು ಸಮಾಧಾನ ಮಾಡ್ತಿದ್ದೀರಿ. 10 ವರ್ಷ ಬಿಟ್ಟು ಹೋದ್ಮೇಲೆ ನೀನು ಸನ್ಯಾಸದಲ್ಲೇ ಕಳೆದಿದೆಯಾ ಅಂತ. ಆದರೆ ಆ ನೋವು ನನಗೆ ಗೊತ್ತು, ಆ ನೋವು ಅನುಭವಿಸ್ತಾನೆ ಗೊತ್ತು. ದಯವಿಟ್ಟು ನನ್ನನ್ನು ಅರ್ಥ ಮಾಡಿ. ಆ ವೇಷವನ್ನು ಧರಿಸಿ ನಾನು ಆತನ ಬಳಿಗೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ. ಅದನ್ನು ಬಿಟ್ಟು ಆತನ ಹೊರಗಿನಲ್ಲಿಯೇ ನಾನು ಈ ಅರಮನೆಯಲ್ಲಿರ್ತಕ್ಕಂಥದ್ದು ನನ್ನಿಂದ ಸಾಧ್ಯವಿಲ್ಲ. ಈ ನೋವನ್ನ ಅನುಭವಿಸೋಕೆ ನನ್ನ ಕೈಲಿ ಆಗ್ತಿಲ್ಲ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಪ್ರೀತಿಯಿಂದ ಕಳಿಸಿಕೊಡಿ. ನಾನು ಸನ್ಯಾಸಿ ವೇಷವನ್ನು ಧರಿಸಿ ಸಮಾಧಾನಕ್ಕಾಗಿರೋ ಅವನ ಒಂದು ಬಳಿ ಹೋಗಿ ಆತನ ಸೇವೆಯನ್ನು ನಾನು ಮಾಡ್ತೀನಿ. ರಾಜ, ಪತಿಯೆಡೆಗೆ ಸಾರುವರೆ ಸನ್ಯಾಸವನ್ನು ಕೊಡಲು ಅದನ್ನು ಸನ್ಯಾಸವೆಂತೆನ್ನುವುದು ಅಮ್ಮಾಜಿ. ಅಲ್ಲ ತಾಯಿ, ನೀನು ಗಂಡನ ತಕ್ಕ ಹೋಗ್ತೀನಿ ಅಂತೆಲ್ಲ, ನೀನು ಗಂಡನ ತಕ್ಕ ಹೋದ್ರೆ ಅದು ಸನ್ಯಾಸ ಆಗುತ್ತಾ? ಅದನ್ನು ಸನ್ಯಾಸಿ ಅಂತ ಕರೀತಾರ? ಯಾರು ಲೋಕ ಒಪ್ಪುತ್ತಾ? ಜನ ಮೆಚ್ಚುತ್ತಾರ ನಿನ್ನ? ಇರು, ಇಲ್ಲ ಇದೆಯಾ ಸನ್ಯಾಸಿ ಥರ ಇದೆಯಾ? ಇರು. ಅದನ್ನ ಬಿಟ್ಬಿಟ್ಟು ಸನ್ಯಾಸಿ ವೇಷಕ್ಕೆ ಗಂಡ ನೋಡಿಕೊಂಡೋದ್ರೆ ಅದನ್ನು ಸನ್ಯಾಸತ್ವ ಅಂತ ಹೆಂಗಂತಾರೆ? ಅದನ್ನು ಲೋಕ ಒಪ್ಪುತ್ತಾ? ದಯವಿಟ್ಟು ಈ ತಪ್ಪನ್ನ ಮಾಡಬೇಡ. ಈ ತಪ್ಪಿನಿಂದ ನಿನ್ನ ಗಂಡನ ಹೆಸರನ್ನ ನೀನು ಕೆಡಿಸಬೇಡ. ಅವನು ಸಮಾಧಾನ ಮಾಡ್ತಾನೆ. ಯಶೋಧರೆ, ನನಗೆ ಕವಿದಿರುವ ಮಂಕನು ನೆನೆಯ ನನಗೇ ನಗೆ ಬರುತ್ತಲಿದೆ, ಅಂತೆ ಹಳು ಬರುತ್ತಲಿದೆ. ನೋಡಿ, ಅವಳು ಚಿಕ್ಕ ಹೆಣ್ಣುಮಗಳು ಲೋಕ ಜ್ಞಾನ ತಿಳಿಯುವ ಮುನ್ನವೇ ಮದುವೆಯಾಗಿ ಮಗುವನ್ನು ಪಡ್ಕೊಂಡಿದ್ದಾಳೆ. ನನಗೆ ಲೋಕವೇನು ಮತ್ತು ಜನವೇನು ಮತ್ತು ಸಮಾಜ ಏನು ಮತ್ತು ನಾನು ಕಾಣೆ. ನನಗೆ ಗೊತ್ತಿರೋದೊಂದೇ, ನನ್ನ ಗಂಡನ ಬಳಿ ಹೋಗಬೇಕು, ಅಷ್ಟೇ ನನಗೆ ಗೊತ್ತಿದೆ. ಈ ಒಂದು ದುಃಖದಿಂದ ನನ್ನ ಬುದ್ಧಿಗೆಟ್ಟಿದೆ. ನನ್ನ ಒಂದು ಮಾತಿಗೆ, ನನ್ನ ಒಂದು ಹೇಳಿಕೆಗೆ ನನಗೇ ನಗೆ ಬರುತ್ತಾ ಇದೆ, ಜೊತೆಗೆ ಅಳು ಕೂಡ ಬರ್ತಾ ಇದೆ. ನಾನು ಏನು ಮಾಡಲಿ? ಇನ್ನು ಏನು ಮಾಡುವುದೋ ತೋರು. ಎಂತೂ ನಡೆಯಲಿ, ನೀವೇ ಅಪ್ಪಣೆ ಮಾಡಿ ಅದರಂತೆಯೇ ನಡೆಯುವೆನು. ಹುಡುಗಾಟಲ್ಲ, ಒಬ್ಬಳು ಹೆಣ್ಣುಮಗಳನ್ನು ಸಮಾಧಾನ ಮಾಡತಕ್ಕಂಥದ್ದು ಹುಡುಗಾಟ. ನನ್ನ ಅಸ್ತಿತ್ವವೇ ನನಗೆ ಗೊತ್ತಾಗ್ತಿಲ್ಲ, ನನ್ನ ದುಃಖವೇ ನನಗೆ ಗೊತ್ತಾಗ್ತಿಲ್ಲ, ನನ್ನ ಬುದ್ಧಿಯೇ ನನಗೆ ಸ್ಥೀಮಿತದಿಲ್ಲ. ನನ್ನ ಮಾತಿಗೆ ನನಗೇ ನಗು ಬರುತ್ತೆ, ನನ್ನ ಮಾತಿಗೆ ನನಗೇ ಹಳು ಬರುತ್ತೆ. ಹೀಗಾಗಿ ಬುದ್ಧಿ ಕೆಟ್ಟಿರ್ತಕ್ಕಂತಹ ನನಗೆ ಕೃಪೆ ತೋರಿ ನೀವೇ ನನ್ನನ್ನು ದಾರಿ ತೋರಬೇಕು. ನೀವು ನುಡಿದಂತೆ, ನೀವು ಅಪ್ಪಣೆ ಮಾಡಿದಂತೆ ನಾನು ನಡೆಯುತ್ತೇನೆ. ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಹೆಣ್ಣುಮಗಳು ಪಾಪ ನೊಂದು ನುಡಿತಾಳೆ. ಮಗಳೇ ಬನ್ನಿ. ರಾಜ ಕುವರನಿಗೆ ಹೇಳಿ ಕಳಿಸುವ ಅವನಿಷ್ಟವನ್ನು ತಿಳಿದು ಅದರಂತೆಯೇ ನಡೆಯಲಿ. ನೋಡಿ, ಅವನೆಂತಹ ಸಮಾಧಾನ ಮಾಡ್ತಾನೆ. ನಮ್ಮ ಸೈನಿಕರಿಗೆ ಹೇಳಿ ಕಳಿಸುವ. ಎಲ್ಲಿ ಕಳಿಸುವ? ಅವನ ಮಗ ಇದಾನಲ್ಲ, ಸನ್ಯಾಸಿ ಮಗ ಕೂತಾನಲ್ಲ, ಅಲ್ಲಿಗೆ ನಾನು ಸನ್ಯಾಸಿಗಳು ನನ್ನ ಒಂದು ಸೇವಕರನ್ನು ಕಳಿಸ್ತೇನೆ. ಅವನಿಗೆ ನಮ್ಮ ಒಂದು ನೋವನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಅವನು ಹೇಗೆ ಹೇಳ್ತಾನೋ ಅದೇ ರೀತಿ ನಾವೆಲ್ಲ ನಡ್ಕೊಳ್ಳೋಣ. ಹಿರಿ ಜೀವ ಅನುಭವದಿಂದ ಆ ಮಾತನ್ನು ಹೇಳ್ತೇನೆ. ಯಶೋಧರೆ, ಆಗಬಹುದು. ಹಿಂದೆ ಬೇಗನ್ನು ಕಳಿಸಿ. ಬೇವು ಅಂದ್ರೆ ಪತ್ತೆದಾರ, ಪತ್ತೆ, ಬೇವುಗಾರಿಕೆ, ಪತ್ತೆ ಹಚ್ಚುವ ಕೆಲಸ. ಮಕ್ಕಳೇ, ಪಾಪ ಯಶೋಧರೆ ಅವಳು ಎಕ್ಸೈಟ್ಮೆಂಟ್ ಜಾಸ್ತಿ ಆಯ್ತು. ಓಹೋ, ನಮ್ಮ ಮಾವನವರು ನನ್ನ ಮಾತಿಗೆ ಒಪ್ಕೊಂಡ್ರು, ಆಯ್ತು, ಇವತ್ತೇ ಆ ಪತ್ತೆ ಹಚ್ಚತಕ್ಕಂಥ ನನ್ನ ಗಂಡ ಎಲ್ಲಿದ್ದಾರೆ, ಅವನು ಏನು ಮಾಡ್ತಾನೆ, ಅವನ ಮನದಿಂಬಿತವೇನು,
ನಮ್ಮ ಬಗ್ಗೆ ಅವನ ಅಭಿಪ್ರಾಯವೇನು ದಯವಿಟ್ಟು ತಿಳ್ಕೊಂಬರಕ್ಕೆ ಒಬ್ಬ ಬೇಹುಗಾರಿಕರನ್ನ ಕಳಿಸಿಕೊಡಿ, ಹಿಂದೆ ಕಳಿಸಿ. ಕಳುಹುವೇನು ಖಂಡಿತ ಕಳಿಸ್ತೀನಿ ತಾಯಿ, ಸಮಾಧಾನ. ಅವನು ಸಮಾಧಾನ ಮಾಡಿ, ಯಾರಲ್ಲಿ? ರಾಹುಲ್, ತಾತ ಅಣ್ಣನ ನೋಡಿ ಯಾರನ್ನು ಕಳುವಿರ? ನಾ ಹೋಗಿ ಬರುವೇನೋ, ನನ್ನನ್ನು ಕಳುಹಿ. ತಾತ ಅಪ್ಪಾಜಿ ನೋಡ್ಕೊಂಬರಕ್ಕೆ ಯಾರನ್ನ ಯಾಕೆ ಬೇಹುಗಾರಿಕೆ ಕಳಿಸ್ತಾರೆ? ನನ್ನನ್ನು ಕಳಿಸಿ, ನಾನು ನೋಡ್ಕೊಬೇಕು. ಯಶೋಧರೆ, ಅಣ್ಣಯ್ಯ ಮೊದಲು ಬೇಹಿನ ಜನರು ಹೋಗಿ ಅವರ ಇಚ್ಛೆಯನ್ನು ತಿಳಿದು ಬರಲಿ. ಅಪ್ಪ ಮಗಳನ್ನ, ಅಣ್ಣಯ್ಯ ಕಂದ, ನನ್ನ ಕಣ್ಮಣಿ ದಯವಿಟ್ಟು ನನ್ನ ಮಾತು ಮೊದಲು ನಮ್ಮ ಪತ್ತೆಗಾರರು ಹೋಗ್ಬರ್ಲಿ. ಅವರ ಮನದ ಆಸೆ, ಅವರ ಮನದ ಹಿಂಗಿತ, ಆ ಮನಸ್ಸಿನಲ್ಲಿ ಏನಿದೆ ಅವರು ತಿಳಿದುಕೊಂಡು ಬರಲಿ. ಅದನ್ನು ತಿಳಿದುಕೊಂಡು ಅದರ ಇಚ್ಛೆಯಂತೆ ನಾವು ಅವರ ಬಳಿ ಹೋಗಿ ಬರೋಣ. ಬನ್ನಿ ಮಕ್ಕಳೇ, ಇಷ್ಟಕ್ಕೆ ಸಾಕು, ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ. ಈಗ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಆ ಒಂದು ಹಿಂಬದಿಲಿರ್ತಕ್ಕಂತಹ ಅಭ್ಯಾಸದಲ್ಲಿ ನೋಡಿ, ಮನೆ ಕೆಲಸವನ್ನ ಗುರ್ತಾಕೊಡಿ. ನಾಳೆ ಬರ್ಬೇಕಾದ್ರೆ ನೀವು ನೆಕ್ಸ್ಟ್ ನಮ್ಮ ಕಾಣಬೇಕಾದ್ರೆ ಆ ಮನೆ ಕೆಲಸವನ್ನ ಬರ್ಕೊಂಡು ಬನ್ನಿ. ಮೊದಲ ಪ್ರಶ್ನೆ, ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಲೇಖಕರ ಪರಿಚಯವನ್ನು ಗುರ್ತಾಕೊಳ್ಳಿ. 3-4 ವಾಕ್ಯದ ಒಂದು ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ. ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ, ಪ್ರಾರ್ಥಿಸುತ್ತಾಳೆ. ಮೊದಲನೇ ಪ್ರಶ್ನೆ ಚೆನ್ನಾಗಿದೆ. ಎರಡನೇ, ಯಶೋಧರೆ ಮಂಡಿ ಊರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಎರಡನ್ನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಅಲ್ಲ ಸಂದರ್ಭ ಇದೆ ಮಕ್ಕಳು. ಸೋದರಿಯ ಸುತೆ ಎಂದು ಎಳತನದಲ್ಲಿ ನನ್ನ ಕರೆತಂದು ಸಾಕಿದೆ. ಮೊದಲ ಅವಳ ಸಂಭಾಷಣೆಯಲ್ಲಿ ಬರ್ತಕ್ಕಂತಹ ಈ ಒಂದು ಹೇಳಿಕೆ, ಅದರ ಸಂದರ್ಭವನ್ನ ಬರ್ಕೊಂಡು ಬನ್ನಿ. ಸಾಕು ಮಕ್ಕಳು. ಆ ಒಂದು ಸಂದರ್ಭ ಜೊತೆಗೆ ಆ 3-4 ವಾಕ್ಯದ 2 ಪ್ರಶ್ನೆಗಳಿಗೆ ಉತ್ತರಿಸ್ಕೊಂಡು ಬನ್ನಿ. ಜೊತೆಗೆ ಮೊದಲ ಒಂದು ಮಾತೇನಿದಲ್ಲ, ಮಾಸ್ತಿ ವೆಂಕಟೇಶ್ ಅವರ ಪರಿಚಯವನ್ನ ಮಾಡ್ಕೊಂಡು ಬನ್ನಿ. ಇಷ್ಟು ಸಾಕು, ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತಾ ನಾನು ಈ ತರಗತಿನ ಮುಗಿಸ್ತೀನಿ. ಥ್ಯಾಂಕ್ ಯು.